ಉಗ್ರಪ್ಪನವರು ಒಳ್ಳೆ ಮಾತುಗಾರರು, ಒಳ್ಳೆ ಸಂಸದೀಯ ಪಟುನೂ ಕೂಡ. ಕೌನ್ಸಿಲ್ನಲ್ಲಿರುವಾಗ ಮತ್ತೆ ಲೋಕಸಭೆಯಲ್ಲಿರುವಾಗ, ಲೋಕಸಭೆಯಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ, ಆದರೂ ಕೂಡ ಎರಡೂ ಕಡೆ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಅದರಿಂದ ಇಲ್ಲೂ ಕೂಡ ಅವರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ನಾನು ಮೊದಲೇನೆಲ್ಲ 1977ರಿಂದ ಉಗ್ರಪ್ಪನವರು ಪರಿಚಯ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಆದರೆ ಒಳ್ಳೆ ಮಾತುಗಾರರು. ಇವತ್ತು ಏನಾದರೂ ವಾಲ್ಮೀಕಿ ಬೇಡ ಮತ್ತೆ ನಾಯಕ ಅವರಿಗೆ ಎಷ್ಟಿ ಬರ್ತಿದ್ರೆ ಅದು ಉಗ್ರಪ್ಪ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬರುತ್ತೆ. ಇದನ್ನ ನೀವು ಯಾರು ಕೂಡ ಮರಿಬಾರದು. ಬೇರೆ ಯಾರು ಕಾರಣ ಅಲ್ಲ, ಉಗ್ರಪ್ಪನವರೇ ಕಾರಣ. 1983ರಲ್ಲಿ ನಾನು ವೀರಣ್ಣವರು MLA ಆಗಿದ್ದರು. ಇವರು ಮಾವ. ನೀನು ಅಶೋಕ ಇರ್ಲಿಲ್ವಾ? ವೀರಣ್ಣವರು ಅಂತ ಇದ್ರು, ಕೊರಟಗೆರೆಯವರು. ಅವರು ವಕೀಲರಾಗಿದ್ರು. ಅವ್ರ ಮಗಳನ್ನೇ ಮದುವೆ ಆಗಿರೋದು ಇವರು. ಅದು ಕತೆ ಇವರು ಯಾಕೆ ಮದುವೆ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ ನಾನು. ಮದುವೆಗೆ ನಾನು ಅಟೆಂಡ್ ಮಾಡಿದ್ದೆ. ಅದು ಏನೇ ಇರಲಿ, ಅದು ವೈಯಕ್ತಿಕವಾದಂಥ ವಿಚಾರಗಳು. ನಾನು ವೀರಣ್ಣವರು MLA ಆಗಿರುವಾಗ, ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ ಸುಳ್ಳು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂತೇಳಿ ನಾಯಕರ ಮೇಲೆ ಮತ್ತೆ ಕುರುಬರ ಮೇಲೆ ಕೇಸ್ಗಳನ್ನು ಹಾಕಿದ್ರು. ಕೇಸ್ಗಳು ಹಾಕಿ ಅವರು ಉದ್ಯೋಗನೂ ಕಳ್ಕೊಂಡ್ಬಿಟ್ಟಿದ್ರು. ಬಹಳ ಜನ ಉದ್ಯೋಗಗಳನ್ನು ಕಳ್ಕೊಂಡಿದ್ರು. ಸರ್ಕಾರಿ ಉದ್ಯೋಗಗಳಲ್ಲಿದ್ದವರು ಉದ್ಯೋಗಗಳನ್ನು ಕಳ್ಕೊಂಡಿದ್ರು. ನೀವು ಇತಿಹಾಸ ತಿಳ್ಕೋಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸ ಗೊತ್ತಿರಲಿ ಅಂತಕ್ಕಂಥ ಕಾರಣದಿಂದ. ನಾನು ಇಬ್ರು ಹೋಗಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಭೇಟಿ ಮಾಡಿ, ಈ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ, ಕುರುಬರ ಮೇಲೆ ಮತ್ತೆ ವಾಲ್ಮೀಕಿ ಜನಾಂಗದವ್ರ ಮೇಲೆ, ಇವ್ರ ಮೇಲೆ ಏನೇನು ಕೇಸ್ಗಳು ಹಾಕಿದಾವೆ, ಕೆಲಸ ಕಳ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಮತ್ತೆ ರೀಇನ್ಸ್ಟೇಟ್ ಮಾಡಬೇಕು ಮತ್ತು ಇದಕ್ಕೆ ಸ್ಟೇ ಕೊಡಬೇಕು, ಈ ಆದೇಶಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿದಾಗ ರಾಮಕೃಷ್ಣ ಹೆಗ್ಡೆ ಅವರು ದೊಡ್ಡ ಮನಸ್ಸು ಮಾಡಿ ಸ್ಟೇ ಕೊಟ್ಟರು.